ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಸಹರಾ ಸೇಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಇದು ಮೈಸೂರು DC ಆಫೀಸ್ ಹತ್ರ ಇದೆ. ಈ ಸೇಲ್ ಬಂದು 3 ಮಂತ್ಸ್ವರೆಗೂ ಇರುತ್ತೆ. ನೆಕ್ಸ್ಟ್ ದಸರಾ ಸ್ಟಾರ್ಟ್ ಆಗೋವರೆಗೂ ಈ ಸೇಲ್ ಇಲ್ಲಿರುತ್ತೆ. ಇದಾದಮೇಲೆ ಇದು ಮೈಸೂರು ಎಕ್ಸಿಬಿಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಬನ್ನಿ ಡೀಟೇಲಾಗಿ ನೋಡೋಣ ಈ ವ್ಲಾಗು. ನೀವೀಗ ನೋಡ್ತಿದ್ದೀರಾ ಮಾರ್ಬಲಿಂದ ಮಾಡಿರೋ ಕುಟಾಣಿ, ಚಪಾತಿ ಒತ್ತೋ ಮಣೆ, ಹಾಗೆ ಹರಿಯೋ ಕಲ್ಲು ಎಲ್ಲನೂ ನೋಡ್ಬೋದು. ಆ್ಯಂಡ್ ತುಂಬ ಕ್ಯೂಟ್ ಆಗಿದೆ ಅನಿಸುತ್ತೆ ನೋಡೋಕ್ಕೆ. ಹಾಗೆ ಲಟ್ಟಣಿಗೆ ಕೂಡ ಅಷ್ಟೇ ಮಾರ್ಬಲಿಂದ ಮಾಡಿರೋದೇ. ನನಗೆ ಇದರಲ್ಲಿ ಒಂದು ಐಟಮ್ ಇಷ್ಟ ಆಯಿತು. ಏನಂದರೆ ಅದು ಅಗರಬತ್ತಿ ಸ್ಟ್ಯಾಂಡು. ಆ್ಯಂಡ್ ಇಟ್ ಈಸ್ 120 ರುಪೀಸ್. ಪ್ರೈಸ್ ಕೂಡ ವರ್ತ್ ಅನಿಸ್ತು. ಆ್ಯಂಡ್ ಚೆನ್ನಾಗೂ ಇದೆ, ಕ್ವಾಲಿಟಿ ಆಗಲಿ ನೋಡೋಕ್ಕಾಗಲಿ ಚೆನ್ನಾಗಿದೆ ಅನಿಸ್ತು ನನಗೆ. ನೆಕ್ಸ್ಟ್ ನೀವು ನೋಡ್ಬೋದು ವುಡನ್ ಐಟಮ್ಸ್, ವುಡನ್ ಟ್ರೇ, ಕೂಮ್, ಹಾಗೆ ಮಸಾಜ್ ಮಾಡೋ ಐಟಮ್ಸ್ಗಳೆಲ್ಲ ಇತ್ತು. ಹೆಡ್ ಮಸಾಜರು ಈ ಥರದ್ರಲ್ಲಿ ನೋಡಿ. ಇದಂತೂ ಡಿಫ್ರೆಂಟ್ ಆಗಿತ್ತು. ಇದನ್ನ ಕೆಟಲ್ ಥರ ಇದೆ, ಅದಕ್ಕೆ ವುಡನ್ ಪ್ಲೇಟ್ಸ್ ಥರ ಕೊಟ್ಟಿದ್ರು. ನನಗೆ ಏನನ್ನಿಸ್ತು ಅಂದರೆ ಶೋ ಪೀಸ್ ಥರನೂ ಯೂಸ್ ಮಾಡ್ಬೋದು. ಈ ಥರ ವುಡನ್ ಐಟಮ್ಸಲ್ಲಿ ಕೂಡ ಶೋ ಪೀಸಸ್ ಇತ್ತು. ನೀವು ನೋಡ್ಬೋದು ಎತ್ತಿನ ಗಾಡಿ ಥರ ದಿವಾನ್ ಕಾಟ್ ಮಾಡಿರೋದು. ಹಾಗೆ ರೋಲರ್ ಕೂಡ ಇತ್ತು, ಮಸಾಜರ್ ರೋಲರ್ ಅಂತ. ನೆಕ್ಸ್ಟ್ ನೀವು ನೋಡ್ಬೋದು ಸೆರಾಮಿಕ್ ಸೆಷನ್ ಇದು. ಸೆರಾಮಿಕ್ ಪ್ಲ್ಯಾಂಟರ್ ಆಗಲಿ, ಶೋ ಪೀಸಸ್ ಆಗಲಿ ಎಲ್ಲ ಇದೆ. ಡೀಟೇಲಾಗಿ ನೋಡೋಣ. ಸೆರಾಮಿಕಲ್ಲಂತೂ ತುಂಬ ಕಲೆಕ್ಷನ್ಸ್ ಇದೆ. ನೀವು ನೋಡ್ತಿರ್ಬೋದು ಜಾರ್ಸಿಂದ ಹಿಡಿದು ಡೈನಿಂಗ್ ಸೆಟ್ವರೆಗೂ ಕೂಡ ಇದೆ. ಸೆರಾಮಿಕ್ ಪ್ಲ್ಯಾಂಟರ್ಗಳಲ್ಲಂತೂ ಡಿಫ್ರೆಂಟ್ ಡಿಸೈನ್ಸ್ ಇತ್ತು. ಆ್ಯಂಡ್ ಈಗ ನೀವು ನೋಡ್ತಿರ್ಬೋದು ಬರ್ಡ್ಸ್ ಹ್ಯಾಂಗಿಂಗ್ ಸೆರಾಮಿಕ್ ಪ್ಲ್ಯಾಂಟ್ ಇದು. ಬಾಲ್ಕನಿಗಳಲ್ಲೆಲ್ಲ ಹ್ಯಾಂಗ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಆ ಬರ್ಡ್ ಪಾಟ್ಗೆ ಪ್ಲ್ಯಾಂಟ್ಸ್ನಂತೂ ಹಾಕ್ಬಿಟ್ಟು ಹ್ಯಾಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಬುದ್ಧ ಡಿಸೈನು, ಫ್ಲವರ್ ಪಾಟ್ಸು, ಡಕ್ಕು ಎಲ್ಲ ಥರ ಸೆರಾಮಿಕ್ ಐಟಮ್ಸು ಕೂಡ ಇತ್ತು. ಆ್ಯಂಡ್ ಶೋ ಪೀಸಸ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ನೋಡಿ ಫ್ಲವರು, ಸೆರಾಮಿಕ್ ಫ್ಲವರು. ಹಾಗೆ ಕ್ರಾಕರೀಸ್ ಸೆಟ್ ಕೂಡ ಇತ್ತು, ಅದು ಕೂಡ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಶೋ ಐಟಮ್ಸ್ ಅಂತೂ ತುಂಬ ಇತ್ತು. ಶೋ ಪೀಸಸ್ಸು ನೋಡಿ, ಪಂಪ್ಕಿನ್ ಶೇಪು, ಲ್ಯಾಟಿನ್ನು, ವೆರೈಟೀಸ್ ಆಫ್ ಶೋ ಪೀಸಸ್ ಇದೆ ಸೆರಾಮಿಕ್ಕಿಂದ ಮಾಡಿರೋದು. ನನಗಂತೂ ಈ ಸೆರಾಮಿಕ್ ಪಾರ್ಟ್ಸಲ್ಲಿ ಶೋ ಪೀಸಸ್ ತುಂಬ ಇಷ್ಟ ಆಯಿತು. ಎಲ್ಲ ಥರ ಪ್ಯಾಟರ್ನ್ಸು ನೋಡ್ಬೋದು ಇದರಲ್ಲಿ. ಇದು ಔಟ್ಸೈಡ್ ಹಾಕ್ಕೊಂಡಿದ್ದಾರೆ. ಈಗ ನಾವು ಒಳಗಡೆ ಹೋಗಿ ನೋಡೋಣ. ಎಂಟ್ರೆನ್ಸ್ ಎಲ್ಲನ ಮ್ಯಾಟ್ಗಳ, ಡೋರ್ ಮ್ಯಾಟ್ಸ್ಗಳ ಸೇಲ್ ಮಾಡ್ತಿದ್ದಾರೆ. ಅದೊಂದು ಕೌಂಟರ್ ಇದೆ. ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ವರ್ತ್ ಇಟ್ ಕೂಡ ಅನಿಸ್ತು. ಈ ಬೇರೆ ಕಡೆ ತೊಗೊಳೋದಕ್ಕಿಂತ ಈ ಥರ ಸೇಲಲ್ಲಿ ಮ್ಯಾಟ್ಸ್ಗಳೆಲ್ಲ ವರ್ತ್ ಇಟ್ ಅನಿಸ್ತು. ಹಾಗೆ ಅಮ್ಮ ಬ್ಯಾಗ್ ನೋಡ್ತಿದ್ರು, ಜೀನ್ಸ್ ಬ್ಯಾಗ್ಗಳು. ಅದು ಕೂಡ ಅಷ್ಟೇ ಕ್ವಾಲಿಟಿ ವೈಸು ಚೆನ್ನಾಗಿತ್ತು. ಆ್ಯಂಡ್ ಕಲೆಕ್ಷನ್ಸ್ ಕೂಡ ಸ್ವಲ್ಪ ಇತ್ತು ಅಂತಲೇ ಹೇಳ್ಬೋದು. ಬ್ಯಾಗ್ಸ್ಗಳು ನೋಡಬೇಕಾದ್ರೆ ಎಲ್ಲ ಜೀನ್ಸ್ ಮೆಟೀರಿಯಲಲ್ಲಿತ್ತು. ಡ್ಯೂರಬಿಲಿಟಿ ಮತ್ತು ಲಾಂಗಿಟಿವಿಟಿ ಚೆನ್ನಾಗಿರುತ್ತೆ ಈ ಥರ ಬ್ಯಾಗ್ಸ್ಗಳಲ್ಲಿ. ಹಾಗೆ ಕಾಟನ್ ಕ್ಲೋತ್ಸು, ನೈಟೀಸು ಈ ಥರದ್ದು ಕೂಡ ಒಂದು ಕೌಂಟರ್ ಇದೆ. ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡಿ ತೊಗೋಬೋದು. ನೆಕ್ಸ್ಟ್ ಕೌಂಟರ್ಗೆ ಹೋದಾಗ ಬ್ಯಾಂಗಲ್ಸ್ ಕೌಂಟರ್ ಇತ್ತು. ಎಷ್ಟು ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಇತ್ತು ಅಂದರೆ ಸಖತ್ ಡಿಫ್ರೆಂಟ್ ಆಗಿತ್ತು. ಎಲ್ಲ ರಾಜಸ್ಥಾನಿ ಬ್ಯಾಂಗಲ್ಸ್ ಅಂತೆ, ತುಂಬ ಚೆನ್ನಾಗಿತ್ತು. ವಿತ್ ಸ್ಟೋನ್ಸು, ಪ್ಲೇನು, ಎಲ್ಲ ಗಾಜಿಂದು ಇತ್ತು, ಮೆಟಲ್ಲೂ ಇತ್ತು. ಹಾಗೆ ಬ್ಯಾಂಗಲ್ಸ್ ಕೂಡ ನನಗಿಷ್ಟ ಆಯಿತು. ನನಗೆ ಈ ಫೋಟೋ ಫ್ರೇಮ್ ಕೌಂಟರ್ ಅಂತೂ ತುಂಬ ಇಷ್ಟ ಆಯಿತು. ಹ್ಯಾಂಡ್ಮೇಡ್ ಪೇಂಟಿಂಗು ನೀವು ನೋಡ್ಬೋದು, ನೇಚರ್ ಬಗ್ಗೆ ಆಗಲಿ ಅಥವಾ ದೇವ್ರುಗಳ ಫೋಟೋಗಳಾಗಲಿ ಎಲ್ಲ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಹ್ಯಾಂಡ್ಮೇಡ್ ಪೇಂಟಿಂಗ್ ಅಂದರೆ ಅದು ಲುಕ್ ಎನ್ಹಾನ್ಸ್ ಮಾಡ್ತಿತ್ತು. ಒಂದೊಂದೂ ಕೂಡ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡಿಫ್ರೆಂಟ್ ಆಗಿತ್ತು. ಕೆಲವೊಂದು ಪೇಂಟಿಂಗ್ಸ್ ಅದಕ್ಕೆ ಫ್ರೇಮ್ ಏನೂ ಹಾಕಿರಲಿಲ್ಲ. ಅದನ್ನು ನಾವು ಬೈ ಮಾಡಿ ನಾವು ಹೊರಗಡೆ ಫ್ರೇಮ್ ಹಾಕ್ಸ್ಕೋಬೋದು. ನೀವು ನೋಡ್ತಿರ್ಬೋದು ಸರಸ್ವತಿದು ಎಲ್ಲ ವೆರೈಟೀಸ್ ಆಫ್ ಪೇಂಟಿಂಗ್ಸ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಆರ್ಟ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಜ್ಯುವೆಲ್ಸ್ ಕೂಡ ಇತ್ತು. ಹಾಗೆ ಜ್ಯುವೆಲರೀಸ್ ಕೂಡ ಇತ್ತು. ನೀವು ನೋಡ್ತಿರ್ಬೋದು ಆಕ್ಸಿಡೈಸ್ಡ್ ಜ್ಯುವೆಲರೀಸು ಇತ್ತು, ಹಾಗೆ ನಾರ್ಮಲ್ ಜ್ಯುವೆಲರೀಸ್ ಕೂಡ ಇತ್ತು. ನೆಕ್ಸ್ಟ್ ಹೋಗೋದಾದರೆ ಶೂಸ್, ಸ್ಲಿಪ್ಪರ್ಸ್ ಕೌಂಟ್ರು. ಇದಂತೂ ತುಂಬ ಡಿಫ್ರೆಂಟಾಗಿರೋ ಸ್ಲಿಪ್ಪರ್ಸ್ ಆಗಲಿ, ಶೂಸ್ ಆಗಲಿ ನೋಡ್ಬೋದು ನೀವು. ವರ್ಕ್ ಇರೋವಂಥ ಸ್ಲಿಪ್ಪರ್ಸು, ಹಾಗೆ ಪ್ಲೇನ್ ಸ್ಲಿಪ್ಪರ್ಸು, ಶೂಸು, ಲೆದರ್ದು ಎಲ್ಲ ಥರ ಶೂಸ್ ಆ್ಯಂಡ್ ಸ್ಲಿಪ್ಪರ್ಸ್ ಕೂಡ ಇತ್ತು. ನಾನೊಂದು ಪೇರ್ ಆಫ್ ಸ್ಲಿಪ್ಪರ್ಸ್ ಬೈ ಮಾಡಿದೆ, ನಂಗೆ ಇಷ್ಟ ಆಯಿತು. ಮದುವೆಗಳಿಗೆಲ್ಲ ಹಾಕೋಬೋದು ಅನ್ನೋ ಥರ. ಈ ಕೌಂಟರಲ್ಲಿ ನೋಡೋದಾದರೆ ಎಲ್ಲ ಬೀಡ್ಸ್ ಜ್ಯುವೆಲರಿಗಳು. ನೆಕ್ಸ್ಟ್ ಈಟೇಬಲ್ ಕೌಂಟರ್ ಕೂಡ ಇತ್ತು. ಇದರಲ್ಲೂ ಅಷ್ಟೇ ಮಕ್ಳಿಗೆ ಇಷ್ಟ ಆಗೋಂಥ ಜಮ್ಸು, ಹೋಮ್ ಮೇಡ್ ಚಾಕ್ಲೇಟ್ಸು ಈ ಥರದ್ದೆಲ್ಲ ಇತ್ತು. ಹಾಗೆ ನನ್ನ ಮಗ ಜಮ್ಸ್ ಟೇಸ್ಟ್ ಮಾಡಬೇಕು ಅಂತ ಹೇಳ್ದ.
ಈಗ ನೀವೇನು ನೋಡ್ತಿದ್ದೀರಾ ಈ ಪ್ಲೇಟ್ಸ್ ಬಂದು ಮೆಲೈನ್ ಅನ್ನೋ ಮೆಟೀರಿಯಲ್ ಯೂಸ್ ಮಾಡಿರೋವಂಥ ಪ್ಲೇಟ್ಸ್ಗಳು. ನೋಡೋಕೆ ವೆರಿ ನ್ಯಾಚುರಲ್ ಅನಿಸುತ್ತೆ. ಆವಾಗಿನ ಕಾಲದಲ್ಲೆಲ್ಲ ಚಾಪೆ ಬರ್ತಿತ್ತಲ್ಲ, ಆ ಚಾಪೆ ಕಡ್ಡಿಲಿ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಕೊಡುತ್ತೆ. ಈ ಮೆಟೀರಿಯಲ್ ಎಲ್ಲ ಕಂಪ್ಲೀಟ್ ಸೆರಾಮಿಕ್ ಅಲ್ಲ, ಮೆಲೈನ್ ಅನ್ನೋ ಮೆಟೀರಿಯಲ್ ಯೂಸ್ ಮಾಡಿರೋದು. ಚೆನ್ನಾಗಿತ್ತು. ಫುಡ್ ಸರ್ವ್ ಮಾಡೋ ಪ್ಲೇಟ್ಸ್ಗಳಾಗಲಿ ಟ್ರೇಗಳಾಗಲಿ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಕೌಂಟರಲ್ಲಿ ಸೋಫಾ ಕವರ್ಸು, ಕರ್ಟನ್ ಮೆಟೀರಿಯಲ್ ಸಿಗೋವಂಥ ಕೌಂಟರ್ ಇದು. ಹಾಗೆ ಟಾಪ್ಸು, ಪ್ಲಾಜಾ ಪ್ಯಾಂಟೋಸು ನೆಕ್ಸ್ಟ್ ಅದು ಕೂಡ ಇತ್ತು. ಆ್ಯಂಡ್ ಈ ಕೌಂಟರಂತೂ ವೆರೈಟೀಸ್ ಆಫ್ ಚಿಪ್ಸ್ ಆಗಲಿ ಕಾಳುಗಳಾಗಲಿ ಎಲ್ಲ ಥರನೂ ನೋಡ್ಬೋದಾಗಿತ್ತು. ಆ್ಯಂಡ್ ಟೇಸ್ಟ್ ಮಾಡೋಕ್ಕೂ ಕೊಡ್ತಿರ್ತಾರೆ. ಚೆನ್ನಾಗಿತ್ತು. ನಾವು ಇದರಲ್ಲಿ ಸೋಯಿಂದ ಮಾಡಿರೋ ಚಿಪ್ಸ್ ಅಂತ ಹೇಳಿದ್ರು, ಅದನ್ನು ಬೈ ಮಾಡಿದ್ವಿ. ಈ ಕೌಂಟರ್ ಬಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡೇ, ಪೇಂಟಿಂಗ್ ಡಾಲ್ಸ್ ಆ್ಯಂಡ್ ಮೆಟೀರಿಯಲ್ ಬಂದು ಮೆಟಲಲ್ಲಿ ಯೂಸ್ ಮಾಡಿರೋವಂಥದ್ದು, ಲೈಟ್ ವೆಯ್ಟ್ ಕೂಡ. ಈ ಪೇಂಟಿಂಗ್ಸ್ ಎಲ್ಲ ವಾಲ್ ಹ್ಯಾಂಗಿಂಗ್ಸ್ ಒಂದು ತುಂಬ ಚೆನ್ನಾಗಿತ್ತು. ಮನೆಗಳಿಗೆಲ್ಲ ಹ್ಯಾಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಡಿಸೈನ್ಸ್ ಎಲ್ಲ ಆಗಲಿ ನೋಡಿ, ರಾಧಾಕೃಷ್ಣನ್ ನೋಡ್ಬೋದು. ಹಾಗೆ ಕೆಳಗಡೆ ಆನೆ ಕೂಡ ಇತ್ತು. ನಾನು ಇದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡೆ, ತುಂಬ ದಿವಸದಿಂದ ನೋಡ್ತಿದ್ದೆ, ಬಟ್ ನಂಗೆ ಅಲ್ಲಿ ಬೈ ಮಾಡೋಕ್ಕಾಗಲಿಲ್ಲ. ಇದು ಇನ್ನೊಂದು ಕೌಂಟರ್ ಆಫ್ ಬ್ಯಾಂಗಲ್ಸು. ನಾವು ಈ ಸೇಲ್ಗೆ ಹೋಗಿದ್ದು ಲೆವಿಷಾ ಸ್ಯಾರೀಸ್ ಸೇಲ್ ಇತ್ತಲ್ಲ, ಅದೇ ಆನ್ ದ ವೇ ಇತ್ತು. ಹಾಗಾಗಿ ಇದನ್ನು ಮುಗಿಸ್ಕೊಬರೋಣ ಅಂತ ಅವತ್ತೇ ಹೋಗಿದ್ವಿ. ಆ್ಯಂಡ್ ಇಲ್ಲೊಂದು ನೀವು ನೋಡ್ಬೋದು ಬ್ರಾಸ್ ಮೆಟೀರಿಯಲಲ್ಲಿ ಇಟ್ಟಿರೋವಂಥ ಶೋ ಪೀಸಸ್ಸು. ಇದು ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ಫಿನಿಷಿಂಗ್ ಎಲ್ಲ ಚೆನ್ನಾಗಿತ್ತು ಐಟಮ್ಸ್ದು. ಹಾಗಾಗಿ ನನಗೂ ಇಷ್ಟ ಆಯಿತು ಇಲ್ಲಿರೋ ಬ್ರಾಸ್ ಐಟಮ್ಸು. ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸೇಲ್ ಆಗಿರೋದ್ರಿಂದ ನೀವು ನೋಡ್ತಿರ್ಬೋದು ಎಲ್ಲ ಥರ ಕ್ರಾಫ್ಟ್ ಐಟಮ್ಸು ಇದೆ. ಆ್ಯಂಡ್ ಗೊಂಬೆಗಳಾಗಲಿ, ವೆಜಿಟೇಬಲ್ಸ್ ಎಲ್ಲ ಇದೆಲ್ಲ ವುಡನ್ನಿಂದ ಮಾಡಿರೋವಂಥದ್ದು. ನಮ್ಮ ಚನ್ನಪಟ್ಟಣ ಟಾಯ್ಸ್ ಏನಿರುತ್ತೆ ಇದು ಹಾಗೆ ಸಿಮಿಲರ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೊಂದು ಬೆಡ್ ಸ್ಪ್ರೆಡ್ ಕೌಂಟರ್ ಇತ್ತು. ಬೆಡ್ ಸ್ಪ್ರೆಡ್ ಹಾಗೆ ಸೋಫಾ ಕವರ್ಸು, ಬ್ಲ್ಯಾಂಕೆಟ್ಸು, ಹಾಗೆ ಕ್ವಿಲ್ಟು, ಕುಷನ್ಸು ಪ್ರತಿಯೊಂದು ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು. ಬೆಡ್ ಸ್ಪ್ರೆಡ್ ಸೈಜ್ ಕೂಡ ಓಪನ್ ಮಾಡಿ ತೋರಿಸ್ತಾರೆ. ಸಿಂಗಲ್ದಾದ್ರೂ ಆಗಲಿ ಡಬಲ್ದಾದ್ರೂ ಆಗಲಿ ಎಲ್ಲ ನೀಟಾಗಿ ಓಪನ್ ಮಾಡಿ ತೋರಿಸ್ತಾರೆ. ಇಷ್ಟ ಆದರೆ ಬೈ ಮಾಡ್ಬೋದು. ಹಾಗೆ ಇದಂತೂ ಯೂಜ್ ಏರಿಯಾ ಅಂತಲೇ ಹೇಳ್ಬೋದು. ಮ್ಯಾಟ್ಸು ಪ್ರತಿಯೊಂದು ಕೂಡ ಈ ಕೌಂಟರಲ್ಲಿ ಇತ್ತು. ಮ್ಯಾಟ್ಸಿಂದ ಹಿಡಿದು ಪಿಲ್ಲೋ ಕವರ್ಸು, ಸೋಫಾ ಕವರ್ಸು, ಕರ್ಟನ್ಸು, ಕುಷನ್ಸು ಪ್ರತಿಯೊಂದು ಕೂಡ ಈ ಕೌಂಟ್ರಲ್ಲಿತ್ತು. ಆ್ಯಂಡ್ ನೀವು ನೋಡ್ಬೋದು ಸೇಲಲ್ಲಿ ಆಫರ್ ಕೂಡ ಇಟ್ಟಿದ್ದಾರೆ. ಅಂದರೆ ಪ್ರೈಸಸ್ ಫಿಕ್ಸ್ಡ್ ಪ್ರೈಸಸ್ ಥರನೇ, ಬಾರ್ಗಿನೂ ಕೂಡ ಮಾಡ್ಬೋದು. ಈಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸೇಲ್ ಮುಗಿಸ್ಕೊಂಡು ಹೊರಗಡೆಗೆ ಬಂದರೆ ಇಲ್ಲಿ ಫುಡ್ ಕೌಂಟರ್ ಕೂಡ ಇದೆ. ನೀವು ನೋಡ್ತಿರ್ಬೋದು ಎಲ್ಲ ಥರ ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಸಿಗುತ್ತೆ ಈ ಕೌಂಟರ್ಗಳಲ್ಲಿ. ನಮಗೂ ಸುತ್ತಾಡಿ ಟಯರ್ಡ್ ಆಗಿತ್ತು. ಹಾಗೆ ನಾವು ಒಂದೆರಡು ಸ್ನ್ಯಾಕ್ಸ್ನ ಟ್ರೈ ಮಾಡಿದ್ವಿ. ಹಾಗೆ ಅಲ್ಲೇ ಚೇರ್ಸ್ ಕೂಡ ಹಾಕಿರ್ತಾರೆ, ವೆಯ್ಟ್ ಮಾಡ್ಬೋದು ನಾವು ಅವರು ಪ್ರಿಪೇರ್ ಮಾಡಿ ಕೊಡೋವರೆಗೂ. ಟೇಸ್ಟ್ ಕೂಡ ಓಕೆ ಆಗಿತ್ತು. ಅಲ್ಲಿರೋ ಚಾಟ್ಸ್ ಆಗಲಿ ಇದನ್ನು ಫುಡ್ಡನ್ನು ಟ್ರೈ ಮಾಡೋದಾದರೆ ಓಕೆ. ಪ್ರೈಸ್ ಕೂಡ ಓಕೆ ಆ್ಯಂಡ್ ಟೇಸ್ಟ್ ಕೂಡ ಓಕೆ. ಇದಾಗಿತ್ತು ನಮ್ಮ ಸಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸೇಲ್ ವ್ಲಾಗ್. ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಎವ್ರಿ ಒನ್. ಸಿ ಯು ಸೂನ್.